ಗುರು ನಮಸ್ಕಾರ. ನಿನ್ನ ರೈಟ್ ಟು ಫೈಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಕತೆ ನಿಗೂಢ ಭಯದ ರಾತ್ರಿ ಭಾಗ 5. ಮುನಿಯನನ್ನು ಅಪಾಯದಿಂದ ಪಾರು ಮಾಡಿದ ನಂತರ ಪೊದೆಗಳಿಂದ ಸ್ವಲ್ಪ ದೂರ ಸರಿದು ಮೂವರಿಗೂ ಟಾರ್ಚ್ನ ಬೆಳಕಿನಲ್ಲಿ ಪೊದೆಗಳ ಒಳಗಿನಿಂದ ಕೆಂಪಗನೆ 2 ಕಣ್ಣುಗಳು ಇವರತ್ತ ನೋಡುತ್ತಿರುವಂತೆ ಕಂಡಿತು. ಅನುರಾಗನಿಗೆ ಹೃದಯ ನಿಂತಂತೆ ಭಾಸವಾಗಿತು. ಮುನಿಯ ಅದು ಸುಲೋಚನಾ ಎಂದು ಕಿರಿಚಿ ಕೆಳಗೆ ಉರುಳಿದ. ಸಿದ್ದು ಸ್ವಲ್ಪ ಧೈರ್ಯ ತಂದುಕೊಂಡು ಇಬ್ಬರಿಗೂ ಸಮಾಧಾನ ಮಾಡಿ ಅವರಿಗೆ ಸ್ವಲ್ಪ ಯೋಚಿಸುವಂತೆ ಹೇಳಿದ. ಅನುರಾಗ ಸ್ವಲ್ಪ ಯೋಚಿಸಿ ನೋಡು, ನಾವು ಮೊದಲು ಕಾಡಿನ ಹಾದಿಯಲ್ಲಿ ಹೋಗುವಾಗಲೂ ನಮಗೆ ಯಾವುದೇ ತೊಂದರೆಯಾಗಲಿಲ್ಲ. ಅಲ್ಲದೆ ನಮಗೆ ನೀರಿನ ಬಾಟಲು ಕೊಟ್ಟು ಸಹಾಯ ಕೂಡ ಯಾರೋ ಮಾಡಿದ್ದರು. ಹಾಗೇನಾದರೂ ಸುಲೋಚನಾ ಆತ್ಮ ಇದೆ ಎನ್ನುವುದೇ ಆದರೆ ಅದು ನಮಗೆ ಸಹಾಯ ಮಾಡಿತ್ತು ಎನ್ನುವುದನ್ನು ಮರಿಬೇಡ ಎಂದು ಹೇಳಿದ. ಸಿದ್ದುವಿನ ಮಾತು ಅನುರಾಗನಿಗೆ ಕೂಡ ನಿಜವೆನಿಸತೊಡಗಿತು. ಸಿದ್ದು ಮಾತನ್ನು ಕೇಳಿ ಸ್ವಲ್ಪ ಧೈರ್ಯ ಬಂದರೂ ಅನುರಾಗ, ಹಾಗಾದರೆ ಈಗ ಮುನಿಯನನ್ನು ಎಳೆದು ಕೊಲ್ಲಲು ಪ್ರಯತ್ನಿಸಿದವರ ಅರ್ಥವೇನು ಎಂದು ಕೇಳಿದ. ಅದಕ್ಕೆ ಸಿದ್ದು ಕೊಲ್ಲುವ ಪ್ರಯತ್ನ ಅಂತ ನಾವೇಕೆ ಅನ್ಕೊಳ್ಬೇಕು? ಆತ್ಮ ನಮಗೇನಾದರೂ ರಹಸ್ಯ ಹೇಳಲು ಈ ಪ್ರಯತ್ನ ಮಾಡಿರಬಹುದು ಅಲ್ವಾ ಎಂದು ಅನುರಾಗನಿಗೆ ವಿಷಯ ಅರ್ಥವಾಗುವಂತೆ ತಿಳಿಸಿದ. ಆಗ ಅನುರಾಗನಿಗೆ ಆ ವಿಷಯ ಅರ್ಥವಾಗತೊಡಗಿತು. ಹೌದು, ಆ ಆತ್ಮ ನಮಗೇನೋ ಹೇಳಲು ಪ್ರಯತ್ನ ಮಾಡುತ್ತಿದೆ ಸಿದ್ದು. ಆದರೆ ಅದು ನಮಗೆ ಏನು ಹೇಳ್ಬೇಕಂತ ಬಯಸ್ತಿದೆ ನಮಗೆ ಗೊತ್ತಾಗ್ತಿಲ್ಲಲ್ಲ ಅಂತ ಮತ್ತೆ ಮರುಪ್ರಶ್ನೆ ಸಿದ್ದುವಿಗೆ ಅನುರಾಗ ಕೇಳಿದ. ಸ್ವಲ್ಪ ಹೊತ್ತು ಯೋಚಿಸಿದ ಸಿದ್ದು ತಟ್ಟನೆ ಏನೋ ತಲೆಯಲ್ಲಿ ಒಳೆದಂತೆ, ಅನುರಾಗ, ನಿನಗೆ ನಮ್ಮ ತಾತ ಗೊತ್ತಲ್ವಾ? ಅವರ ಪೂರ್ವಜರು ಎಲ್ಲರೂ ತಂತ್ರ ಮಂತ್ರ ಮಾಡುತ್ತಿದ್ದರೆಂದು ಊರಿಗೆ ಗೊತ್ತಿದೆ. ನಮ್ಮ ತಾತ ಆಗಾಗ ಆತ್ಮಗಳ ವಿಚಾರ ಬಂದಾಗ ಆತ್ಮಗಳಿಗೆ ಸ್ವತಃ ಮಾತಾಡೋ ಶಕ್ತಿ ಇರೋದಿಲ್ಲ. ಅವುಗಳಿಗೆ ಒಂದು ದೇಹದ ಒಳಗೆ ಜಾಗ ಸಿಗಬೇಕು, ಆಗ ಮಾತ್ರ ಅವು ಮಾತಾಡುತ್ತವೆ ಎಂದು ಹೇಳಿದ. ಅನುರಾಗ, ನೀನು ಹೇಳುವುದು ನಿಜವಾದರೆ ಆ ಆತ್ಮ ಮುನಿಯನನ್ನು ದೇಹದೊಳಗೆ ಸೇರುವ ಪ್ರಯತ್ನ ಮಾಡಲು ಅವನನ್ನು ಎಳೆದಿರಬಹುದೇ ಎಂದು ಸಿದ್ದುವನ್ನು ಕೇಳಿದ. ಸಿದ್ದು, ಹೌದು, ಅದೇ ಕಾರಣವಿರಬಹುದು ಎಂದ. ಅಲ್ಲದೆ ಅನುರಾಗನಿಗೆ ಪದಗಳತ್ತ ನೋಡೋ ಆ ಕಣ್ಣುಗಳು ನಮ್ಮನ್ನು ಇನ್ನೂ ನೋಡುತ್ತಲೇ ಇದೆ. ನಮಗೆ ತೊಂದರೆ ಕೊಡುವುದಾದರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡುತ್ತಿರಲಿಲ್ಲ. ಆ ಆತ್ಮ ನಮಗೆ ಖಚಿತವಾಗಿ ಏನೋ ಹೇಳುವ ಪ್ರಯತ್ನ ಮಾಡಿದೆ ಅಂದ. ಹಾಗಾದರೆ ಏನು ಮಾಡುವುದು ಎಂದು ಅನುರಾಗ ಕೇಳಿದ. ಸಿದ್ದು ಮತ್ತೇನು, ಆ ಆತ್ಮಕ್ಕೆ ಬೇಕಾದ ದೇಹವನ್ನು ಕೊಡಬೇಕು ಎಂದ. ಕೆಳಗೆ ಉರುಳಿ ಬಿದ್ದ ಮುನಿಯನ ಕಡೆ ನೋಡಿದ. ಇವರ ಮಾತೆಲ್ಲ ಕೇಳುತ್ತಾ ಇದ್ದ ಮುನಿಯ ಸಿದ್ದು ಆತ್ಮಕ್ಕೆ ಬೇಕಾದ ದೇಹವನ್ನು ಅದಕ್ಕೆ ಕೊಡಬೇಕು ಎಂದೊಡನೆ ತಕ್ಷಣ ಮೇಲೆದ್ದು, ಅಣ್ಣವರೇ, ದಯವಿಟ್ಟು ನನ್ನ ಬಿಟ್ಬಿಡಿ. ಹೆಂಡತಿ ಮಕ್ಕಳಿರೋನು ನಾನು. ತಂದೆ ತಾಯಿ ಇಲ್ಲದೆ ಇರೋ ನನ್ನವರು ತನ್ನವರು ಅನ್ನೋರು ಇಲ್ಲದೆ ಬೆಳೆದು ಅನಾಥ ನಾನು. ಈಗ ನನ್ನವರು ಅಂತ ನನ್ನ ಹೆಂಡತಿ ಮಗಳಿದ್ದಾಳೆ. ನನಗೇನಾದ್ರೆ ಅವರಿಗೆ ಧಿಕ್ಕಾರು ಅಂದ. ಅನುರಾಗ ಮತ್ತು ಸಿದ್ದು ಇಬ್ಬರು, ಭಯಪಡಬೇಡ ಕಣೋ, ಆ ಆತ್ಮ ನಿನ್ನ ದೇಹದೊಳಗೆ ಸೇರೋ ಪ್ರಯತ್ನ ಮಾಡ್ತಿದೆ ಅಂದ್ರೆ ಅಲ್ಲಿ ಏನೋ ಕಾರಣ ಇರುತ್ತೆ, ಸುಮ್ಮನೆ ಒಪ್ಕೊ ಅಂದ್ರು. ಮುನಿಯ ಕೂಡ ರಾತ್ರಿ ಹೊತ್ತಲ್ಲಿ ವಾಪಸ್ ಹೋಗೋದು ಕಷ್ಟ ಅಂತ ಅನ್ಕೊಂಡು ಹೋಗಿ ತಾನೇ ಕಾಡು ಪ್ರಾಣಿಗೆ ಬಲಿಯಾಗೋಕ್ಕಿಂತ ಇವರ ಮಾತು ಕೇಳೋದು ಒಳ್ಳೆಯದು ಅಂತ ನಿರ್ಧಾರ ಮಾಡಿದ. ಆಮೇಲೆ ಸಿದ್ದು ಮತ್ತು ಅನುರಾಗರನ್ನು ಉದ್ದೇಶಿಸಿ, ಅಣ್ಣವರೇ, ಆ ಆತ್ಮ ನನ್ನ ದೇಹದೊಳಗೆ ಬರೋದಕ್ಕೆ ನಾನು ಒಪ್ಪಿಗೆ ಕೊಡ್ತೇನೆ ಅಂದ. ಇವರು ಇಷ್ಟೆಲ್ಲ ಮಾತನಾಡುತ್ತಿದ್ದರೂ ಪೊದೆಯೊಳಗಿಂದ ಆ ಕೆಂಪು ಕಣ್ಣುಗಳು ಮಾತ್ರ ಇವರತ್ತ ನೋಡುತ್ತಲೇ ಇದ್ದವು. ಈಗ ಎಲ್ಲಾ ಮಾತುಕತೆ ಮುಗಿದ ಮೇಲೆ ಮುನಿಯ ಧೈರ್ಯ ತಂದುಕೊಂಡು ಪೊದೆಯ ಎದುರಿಗೆ ಬಂದು ಕುಳಿತುಕೊಂಡ. ಸಿದ್ದು ಅವನಿಗೆ ಆತ್ಮವನ್ನು ದೇಹದೊಳಗೆ ಬರುವುದಕ್ಕೆ ಹೇಳು ಎಂದ. ಮಾತುಗಳನ್ನು ಕೇಳಿಸಿಕೊಂಡ ಮುನಿಯ, ಸುಲೋಚನಾ ಆತ್ಮವೇ, ಬಾ, ನನ್ನ ದೇಹದೊಳಗೆ ಸೇರು ಎಂದು ಕರೆದು ಬಿಟ್ಟ. ಯಾವುದು ಇವರಿಗೆ ಮೊದಲು ಸಹಾಯ ಮಾಡಿತ್ತು ಎನ್ನಲಾಗಿತ್ತೋ ಆ ಆತ್ಮ ನಿಗೂಢ ರಾತ್ರಿಯಲ್ಲಿ ಚಂದಿರನ ಬೆಳಕಲ್ಲಿ ಪೊದೆಯಿಂದ ತೇಲುತ್ತಾ ಹೊರ ಬಂದಿತು. ಗಾಳಿಯಲ್ಲಿ ಬಿಳಿಯ ಬಣ್ಣದ ಹೊಗೆಯು ಮಂಜು ಎಂಬಂತೆ ಒಂದು ಆಕೃತಿ, ಮಾನವನ ಹೋಲುವ ಆಕೃತಿ ಇವರತ್ತ ಬರತೊಡಗಿತು. ಆ ಆಕಾರದಲ್ಲಿ ಕಣ್ಣೊಂದು ಹೊಳೆಯುತ್ತಿದ್ದರೂ ಬಿಟ್ಟರೆ ಉಳಿದಂತೆ ಭಯ ಹುಟ್ಟಿಸುವಂತಿತ್ತು. ಮುನಿಯನಿಗೆ ಆತ್ಮ ಹತ್ತಿರವಾಗುತ್ತಿದ್ದರೆ ಇನ್ನೊಂದೆಡೆ ಅವನಿಗೆ ಭಯವೇ ಆಗುತ್ತಿತ್ತು. ಮೈ ನಡುಕ ಹುಟ್ಟುತ್ತಿತ್ತು. ನೋಡುತ್ತಿರುವಂತೆ ಆ ಆತ್ಮ ತಂಗಾಳಿಯಂತೆ ಮುನಿಯನ ದೇಹದೊಳಗೆ ಪ್ರವೇಶಿಸಿತು. ಅನುರಾಗ ಮತ್ತು ಸಿದ್ದು ಹಾಗೆ ಅವನ ದೇಹದೊಳಗೆ ಸೇರಲು ಬಂದ ಆತ್ಮದ ಆಕೃತಿಯನ್ನು ನೋಡಿ ಭಯಪಟ್ಟರು.
ಆದರೂ ಅವರಿಗೆ ನಿಗೂಢ ಭೇದಿಸುವ ಆಸೆಯ ಅವರ ಭಯವನ್ನು ಮರೆಮಾಚಿತು. ಆ ಬಗೆಯಂತಹ ಕೃತಿ ಈಗ ಮುನಿಯನ ದೇಹ ಸೇರಿತು. ಇಡೀ ವಾತಾವರಣದಲ್ಲಿ ಏನೋ ಬದಲಾವಣೆ. ಆ ರಾತ್ರಿಯಲ್ಲಿ ಕೆಲವು ಹಕ್ಕಿಗಳ ಸಂತೋಷದಿಂದ ಹಾಡಿದವು. ಇದ್ದಕ್ಕಿದ್ದಂತೆ ಗಾಳಿಯ ತಣ್ಣಗೆ ಬೀಸಿತು. ಎಲ್ಲಿಂದಲೂ ಹೂವಿನ ಪರಿಮಳ ಗಾಳಿಯ ಜೊತೆ ಸೇರಿ ಬಂದು ಆ ಸುತ್ತಮುತ್ತಲಿನ ಪ್ರದೇಶವನ್ನು ಸುಗಂಧಮಯವಾಗಿಗೊಳಿಸಿತು. ಮಿಂಚು ಹುಳುಗಳ ತಾರೆಯಂತೆ ಬಂದು ಹಾರಾಡಿ ಮೆಲ್ಲಗೆ ಮೆರುಗು ನೀಡಿದವು. ಒಟ್ಟಿನಲ್ಲಿ ಆ ರಾತ್ರಿಯ ಆಗಮನಕ್ಕೆ ಎಲ್ಲವೂ ಕಾಯುತ್ತಿದ್ದವು ಎಂಬಂತೆ ಗೋಚರವಾಗುತ್ತಿತ್ತು. ಸಿದ್ದು ಮತ್ತು ಅನುರಾಗ ಈ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದರಲ್ಲದೆ ಅವರಿಗೆ ಯಾವುದೇ ಅಗೋಚರ ಶಕ್ತಿಯ ಅನುಭೂತಿಯಾಯಿತು. ಎಲ್ಲವನ್ನು ಗಮನಿಸುತ್ತಿದ್ದ ಅವರಿಗೆ ಒಂದು ಮಧುರವಾದ ಧ್ವನಿ ಕೇಳಿತು. ಆ ಧ್ವನಿ ಬಹಳ ಆಪ್ಯಾಯದಿಂದ ಅನುರಾಗ ಎಂದು ಕರೆಯಿತು. ಆ ಧ್ವನಿ ಎಲ್ಲಿಂದ ಬಂತು ಎಂದು ಸಿದ್ದು ಮತ್ತು ಅನುರಾಗ ಇಬ್ಬರು ಗಮನಿಸಿದಾಗ ಅವರಿಗೆ ಅರ್ಥವಾಗಿದ್ದು ಅಲ್ಲಿ ಅವರ ಮುಂದೆ ತಲೆ ಬಗ್ಗಿಸಿಕೊಂಡು ಕುಳಿತಿದ್ದ ಮುನಿಯನ ಕಡೆಯಿಂದ. ಆತ್ಮಗಳೆಂದರೆ ಕೇಳಿದ್ದು ಇಬ್ಬರಿಗೂ ಈಗ ಕಣ್ಮುಂದೆ ಒಂದು ಆತ್ಮ ಮುನಿಯನಲ್ಲಿ ಸೇರಿ ಅವರೊಟ್ಟಿಗೆ ಮಾತನಾಡುತ್ತಿರುವುದು ನಿಜವೋ ಭ್ರಮೆ ಎಂಬಂತೆ ಇತ್ತು. ಈ ಕತೆ ಮುಂದುವರಿಯುವುದು.